ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ 4th ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಯಾವುದಪ್ಪ ಸಬ್ಜೆಕ್ಟ್ ಅಂತ ನೋಡೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಈ AI ಅಂತ ಯಾವ ಸಬ್ಜೆಕ್ಟ್ನ ಕರಿತೀರೋ ಆ ಸಬ್ಜೆಕ್ಟ್ನ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ನೋಡೋದಾದರೆ 4th ಸೆಮಿಸ್ಟರ್ಗೆ ಸಂಬಂಧಪಟ್ಟಂಗೆ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, BCA ಆಗಿರ್ಬೋದು ಆ್ಯಂಡ್ ದೆನ್ BBA ಆಗಿರ್ಬೋದು. ಸೊ ಇಷ್ಟು ಕೋರ್ಸ್ಗಳಿಗೆ ಡಿಗ್ರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಯಾರೆಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನನಗೆ 2024ನ ಕ್ವಶನ್ ಪೇಪರ್ ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಪ್ಲೀಸ್ ತಿಳಿಸ್ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಆ್ಯಂಡ್ ಅದೇ ನನಗೆ ಪರ್ಸ್ನಲ್ ಮೆಸೇಜು ಸಹ ಹಾಕಿದ್ರಿ, ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಾರಿ ಗೈಸ್, ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಸಿಗೋಕ್ಕೆ. ಈ ವಿಡಿಯೋ ಬರೋದಕ್ಕೆ ಲೇಟ್ ಆಯಿತು. ಯಾಕಪ್ಪ ಅಂದರೆ ಪೇಪರು ನಂಗೆ ಸಿಕ್ಕಲಿಲ್ಲ, ಬಟ್ ಯಾರೋ ಒಬ್ಬರು ಕಳಿಸಿರೋ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿಮ್ಮ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ ಈ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ವಾ ಈ ಪೇಪರ್ಗೆ ಸಂಬಂಧಪಟ್ಟಂಗೆ ಅವರಿಗೆಲ್ಲರಿಗೂ ಸಹ ಈ ವಿಡಿಯೋ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನೀವು ಅಂದ್ಕೊಂಡಿರ್ಬೋದು BComಗಾಗಿರ್ಬೋದು ಮತ್ತು ತುಮಕೂರು ಯೂನಿವರ್ಸಿಟಿ ಅಪ್ಡೇಟ್ಸ್ಗಾಗಿರ್ಬೋದು ಮತ್ತು ನಮ್ಮ ರೈಲ್ವೇಸ್ ಆ್ಯಂಡ್ SSC ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಕೆಲವು ನೋಟಿಫಿಕೇಷನ್ಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದರೆ ಇದು ನಮ್ಮ ಕಂಪ್ಯೂಟರ್ ಸೈನ್ಸ್ ಅಂದರೆ ಇದು ಓಪನ್ ಎಲೆಕ್ಟಿವ್ ಕೋರ್ಸ್. ಅಂದರೆ ಇದನ್ನ ಕಂಪಲ್ಸರಿ ಪೇಪರ್ ಮಾಡಿದ್ದಾರೆ, ಬಟ್ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂದರೆ ಓಪನ್ ಎಲೆಕ್ಟಿವ್ ಪೇಪರ್ ಅಂತ ಕೇಳ್ತೀವಲ್ವಾ, OEP ಪೇಪರ್, ಅದಕ್ಕೆ ಸಂಬಂಧಪಟ್ಟಂಗೆ ಇದು ಕಂಪ್ಯೂಟರ್ ಸೈನ್ಸ್ನ ತಗೊಂಡುಕೊಂಡಿರುವಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇದು ಸುಮಾರು 30 ಮಾರ್ಕ್ಸಿಗೆ ಇರುವಂಥ ಕ್ವಶನ್ ಪೇಪರು. ಸೊ ಟೋಟಲು 1 hour ಇರುತ್ತೆ. ಸೊ 1 ಅವರಲ್ಲಿ 30 ಮಾರ್ಕ್ಸಿಗೆ ಎಷ್ಟು ಕ್ವಶನ್ಸ್ಗಳು ಇದಾವೆ ಅಂತ ನೋಡೋದಾದರೆ 2 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಎರಡರಲ್ಲೂ ಸಹ ಯೂಸ್ಫುಲ್ ಆಗಿ ಕ್ವಶನ್ಸ್ ಇರುವಂಥದ್ದು. ಸೊ ಅದರಲ್ಲಿ ಈ ಪೇಪರು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ ಇದು. ಮತ್ತು ನಾನು 2023 ಕ್ವಶನ್ ಪೇಪರು ಸಹ ಈ ವಿಡಿಯೋದಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲೂ ಸಹ ನೀವು ನೋಡ್ಕೊಬೋದು. ಸೊ ಅದರಲ್ಲಿ ಮೊದಲನೇದಾಗಿ 2 ಮಾರ್ಕ್ಸಿಗೆ ಅಂತ ಬಂದರೆ ಸೊ 5 ಕ್ವಶನ್ನ ಆನ್ಸರ್ ಮಾಡಬೇಕಾಗುತ್ತೆ. 7ರಿಂದ 7 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು 5 ಕ್ವಶನ್ನ ಆನ್ಸರ್ ಮಾಡಬೇಕು. ಸೊ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಇದು 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ನೋಡಿ ಗೈಸ್, ಮೊದಲನೇದಾಗಿ 1ನೇ ಕ್ವಶನ್ನು ಡಿಫೈನ್ AI ಅಂದರೆ ರೈಟ್ ದ ಎಲಿಮೆಂಟ್ಸ್ ಆಫ್ AI ಅಂದರೆ ಕೃತಕ ಬುದ್ಧಿಮತ್ತೆ ಎಂದರೇನು ಅಥವಾ AIನ ಅಂಶಗಳನ್ನು ಬರೆಯಿರಿ. ಅಂದರೆ ಮೊದಲನೇದಾಗಿ ಡೆಫಿನೇಷನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬರಿಬೇಕಾಗಿರುತ್ತೆ. ಅಂದರೆ ಅಕಾರ್ಡಿಂಗ್ ಟು ಜಾಲ್ಸ್ ಕೆನ್ ಅಂತ ಏನೋ ಅವ್ರದ್ದು ಬರುತ್ತಲ್ಲ, ಅವ್ರದ್ದಾರ ಬರಿಬೋದು. ಓಕೆ, ಅಡ್ವಾನ್ಸಾಗಿ ಯಾವುದಾದ್ರು ಅಕಾರ್ಡಿಂಗ್ ಟು ಅಂತ ಸೇರಿಸ್ಬಿಟ್ಟು ಯಾವ್ದಾರು ಅರ್ಥನೇ ಬರೆದ್ಬಿಟ್ಟು ಅದ್ರ ಮೀನಿಂಗ್ ಬರೋದು ಸಹ ಆಗುತ್ತೆ. ರೈಟ್ ಎಲಿಮೆಂಟ್ ಏನೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಸೇರಿದ್ದಾವೆ ಅದನ್ನು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೋಗ್ರಾಮಿಂಗ್ ವಿತೌಟ್ ಆ್ಯಂಡ್ ವಿತ್ AI ಅಂದರೆ ಕೆಲವು ಪ್ರೋಗ್ರಾಮಿಂಗು ಮತ್ತು ಔಟ್ ಆ್ಯಂಡ್ ವಿತ್ AI ಇವೆಲ್ಲರಿಗೂ ಸಹ ಡಿಫ್ರೆನ್ಸ್ನ ಕೇಳ್ತಾರೆ. ಅಂದರೆ ಪ್ರೋಗ್ರಾಮಿನೊಂದಿಗೆ AI ಮತ್ತು ಪ್ರೋಗ್ರಾಮ್ ಇಲ್ಲದೇ ಇರುವ AI ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಅಂದರೆ ಪ್ರೋಗ್ರಾಮಿಂಗ್ ಮಾಡ್ತೀವಲ್ವಾ, ಸೊ ಈಗ ಜಾವಾ C++ ಎಲ್ಲ ಯೂಸ್ ಮಾಡಿಕೊಂಡು ಅದು ವಿತ್ AIನ ಬಳಸ್ಕೊಂಡು ಯಾವ ಥರ ಮಾಡ್ತೀವಿ, ವಿತೌಟ್ AIನ ಬಳಸ್ಕೊಂಡು ಇವೆರಡು ಡಿಫ್ರೆನ್ಸ್ನ ಕೇಳ್ತಿದ್ರೆ ಇವು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 2-3 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು, ವಾಟ್ ಈಸ್ ಇ-ಕಾಮರ್ಸ್ ಅಂದರೆ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಇ-ಕಾಮರ್ಸ್ ಅಂದರೆ ಇ-ಕಾಮರ್ಸ್ ಎಂದರೇನು, ಇ-ಕಾಮರ್ಸ್ನ ಉದಾಹರಣೆಗಳನ್ನು ಕೊಡಿ. ಅಂದರೆ ಇ-ಕಾಮರ್ಸ್ ಅಂದರೆ ಏನು, ನಾವು ಎಲೆಕ್ಟ್ರಿಷನರಿ ಮಾಡುವಂಥದ್ದು. ಅಂದರೆ ಈಗ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಅದು ಇ-ಕಾಮರ್ಸ್ ಅಂತ ಕರಿತೀವಿ. ಅದು ಎಕ್ಸಾಮ್ಸ್ಗಳನ್ನ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ರೋಬೋಟ್ಸ್ ಅಂದರೆ ಯಾವುದಾದ್ರೂ 2 ರೋಬೋಟ್ಸ್ನ ಅನ್ವಯಗಳನ್ನು ಬರೆಯಿರಿ. ಅಂದರೆ ಈಗ ನಾವು ರೋಬೋಟ್ನ ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಫೈನ್ ಕ್ಲೌಡ್ ಕಂಪ್ಯೂಟಿಂಗ್. ನೆಕ್ಸ್ಟ್, ನೇಮ್ ಎನಿ 2 ಕ್ಲೌಡ್ ಸರ್ವಿಸಸ್ ಪ್ರೊವೈಡರ್ಸ್ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು, ಯಾವುದಾದ್ರೂ 2 ಕ್ಲೌಡ್ ಸರ್ವಿಸ್ ಕೊಡುವವರನ್ನು ಹೆಸರಿಸಿ. ಅಂದರೆ ಕ್ಲೌಡ್ ಕಂಪ್ಯೂಟರ್ ಅಂದ್ರೇನು ಅಂದರೆ ನಾವು ಇಲ್ಲೇನಪ್ಪ ಅಂತ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಸ್ಟೋರೇಜ್ ಅಲ್ವಾ. ಸೊ ಆದ್ದರಿಂದ ಕ್ಲೌಡ್ ಕಂಪ್ಯೂಟಿಂಗ್ ಮೀನಿಂಗ್ನ ಬರೀಬೇಕಾಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಯಾವೆಲ್ಲ ಸರ್ವಿಸಸ್ನ ಕೊಡ್ತೇವೆ, ಡ್ರೈವ್ ಕೊಡುತ್ತೆ ಮತ್ತು ಟೆರಾಬಾಕ್ಸ್ ಕೊಡುತ್ತೆ. ಓಕೆ, ಈ ಥರ ಎಲ್ಲ ನಮಗೆ ಬರೆದ್ರೆ ಸಾಕಾಗುತ್ತೆ. ಮತ್ತು ಕ್ಲೌಡ್, ಓಕೆ, ಆ ಕ್ಲೌಡ್ ಅನ್ನೋ ಕಂಪ್ನಿನೂ ಇದೆ, ಅದು ಸಹ ನೀವು ಬರಿಬೋದಾಗಿತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಹಜಾರ್, ಹೂ ಡೆವಲಪ್ಡ್ ಹಜಾರ್ ಅಂದರೆ ಹಜೂರ್ ಎಂದರೇನು,
ಅಜೂರನ್ನು ಕಂಡುಹಿಡಿದವರು ಯಾರು? ಅಂದರೆ ಇದಕ್ಕೆ 1 ಮಾರ್ಕ್ಸ್ ಆಗಿರೋದ್ರಿಂದ 2 ಮಾರ್ಕ್ಸ್ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಜರ್ ಅಂದರೆ ಅದು ಮೀನಿಂಗ್ ನಾನು ನೋಟ್ಸ್ ಕೊಟ್ಟಿದ್ದೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಟ್ಸ್ ಕೊಟ್ಟಿದ್ದೀನಿ, ಅಲ್ಲಿ ಬೇಕಾದ್ರೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಅದು ಕನ್ನಡದಲ್ಲೂ ಇದೆ ಆ್ಯಂಡ್ ಇಂಗ್ಲೀಷಲ್ಲೂ ಇದೆ, ಎರಡೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 4 ಅಜರ್ ಪ್ರಾಡಕ್ಟ್ಸ್. ಅಂದರೆ ಯಾವುದಾದ್ರೂ 4 ಅಜೂರ್ ಉತ್ಪನ್ನಗಳನ್ನು ಹೆಸರಿಸಿ. ಅಜೂರ್ ಪ್ರಾಡಕ್ಟ್ಗಳನ್ನ ಯಾವ್ಯಾವು ಅಂತ ತಿಳಿಸ್ಕೊಡ್ಬೇಕಾಗುತ್ತೆ. ಸೊ ಅವನ್ನ ನೀವು ಇಲ್ಲಿ ಪಾಯಿಂಟ್ ವೈಸ್ ಬರ್ಕೊಬೇಕು. ಸೊ ಇಷ್ಟು ಸಹ ನಿಮ್ಮ 2 ಮಾರ್ಕ್ಸ್ಗೆ 7 ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ 5 ಕ್ವಶನ್ನ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸೊ ತುಂಬ ಈಸಿ ಇರುತ್ತೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಸುಮಾರು 6 ಕ್ವಶನ್ನ ಕೊಟ್ಟಿದ್ದಾರೆ. 6 ಕ್ವಶನ್ಸಲ್ಲಿ ನಾವು 4 ಕ್ವಶನ್ಸ್ನ ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಸೊ 4 ಕ್ವಶನ್ಸು ಕ್ಯಾರಿ ಫಾರ್ವರ್ಡ್ ಈಚ್ 5 ಮಾರ್ಕ್ಸ್ ಆಗಿರೋದ್ರಿಂದ 20 ಮಾರ್ಕ್ಸ್ ಆಗುತ್ತೆ. ನೀವು ಇಲ್ಲಿ ನೋಡ್ಕೊಬೋದು. ಸೊ ನೋಡಿ ಗೈಸ್, ಮೊದಲನೇದಾಗಿ 5 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ರೈಟ್ ಎ ನೋಟ್ ಆನ್ ಹಿಸ್ಟ್ರಿ ಆಫ್ AI. ಅಂದರೆ AI ಇತಿಹಾಸದ ಬಗ್ಗೆ ಬರೆಯಿರಿ. ಅಂದರೆ ನಾವೀಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವ ಥರ ಬಂತು, ಅದ್ರ ಹಿಸ್ಟ್ರಿ ಏನು, ಯಾರು ಫೌಂಡ್ ಮಾಡಿದ್ದು, ಓಕೆ ಯಾರು ಡೆವಲಪ್ ಮಾಡಿದ್ದಾರೋ, ಡಿಸೈನ್ ಯಾರು ಮಾಡಿದ್ದಾರೋ ಅಂತ ಈ ಥರ ಎಲ್ಲ ಬಂದಿದೆಯಲ್ವಾ. ಸೊ ಅಷ್ಟು ಹಿಸ್ಟ್ರಿನೂ ಸಹ ನೀವಿಲ್ಲಿ ನೀಟಾಗಿ ಕಂಪಲ್ಸರಿಯಾಗಿ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಡಿಫೈನ್ ಇಂಟೆಲಿಜೆನ್ಸ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ಟೈಪ್ಸ್ ಆಫ್ ಇಂಟೆಲಿಜೆನ್ಸ್. ಅಂದರೆ ಇಂಟೆಲಿಜೆನ್ಸ್ ಎಂದರೇನು, ಅದರ ವಿಧಗಳನ್ನು ವಿವರಿಸಿ. ಅಂದರೆ ಇದು ಯಾವ ಥರ ಬರೀತೀರಾ ಅಂತ ನೋಡೋದಾದ್ರೆ, ಡೆಫಿನೇಷನ್ಸ್ ಆಫ್ ಇಂಟೆಲಿಜೆನ್ಸ್ನ ಮೀನಿಂಗ್ನ ನೋಡ್ಕೊಂಡು ನನಗನ್ಸಂಗೆ ಡೆಫಿನೇಷನ್ನ ನೀಟಾಗಿ ನೋಡ್ಕೊಳ್ಳಿ. ಸೊ ಡೆಫಿನೇಷನ್ನ ಬರೆದ್ಬಿಟ್ಟು ಅನಂತರ ಅದು ಟೈಪ್ಸ್ ಏನೇ ಇದ್ದಾವೆ ಅದನ್ನು ಪಾಯಿಂಟ್ಸ್ನ ಬರೆದು ಅನಂತರ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೌ AI ಕ್ಯಾನ್ ಬಿ ಯೂಸ್ಡ್ ಇನ್ ಇ-ಕಾಮರ್ಸ್ ಆ್ಯಂಡ್ ಮೊಬೈಲ್ ಪೇಮೆಂಟ್ ಸಿಸ್ಟಮ್. ಅಂದರೆ ಇ-ಕಾಮರ್ಸ್ ಮತ್ತು ಮೊಬೈಲ್ ಪೇಮೆಂಟ್ ಸಿಸ್ಟಮ್ನಲ್ಲಿ AI ಬಳಕೆಯನ್ನು ವಿವರಿಸಿ. ಓಕೆನಾ? ಅಂದರೆ ಇ-ಕಾಮರ್ಸು ಮೊಬೈಲ್ ಪೇಮೆಂಟ್ ಸಿಸ್ಟಮಲ್ಲಿ ಯಾವ ಥರ AI ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಸೊ ಇಷ್ಟು ನಿಮ್ಗೆ ಏನಿದೆಯಲ್ವ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇ-ಕಾಮರ್ಸ್ಗೂ ಯಾವ ಥರ ಅಲ್ಲಿ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಡಿಫರೆಂಟ್ ಬಿಟ್ವೀನ್ ಪಬ್ಲಿಕ್ ಕ್ಲೌಡ್ ಆ್ಯಂಡ್ ಪ್ರೈವೇಟ್ ಕ್ಲೌಡ್. ಅಂದರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಕ್ಲೌಡ್ನ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಅದಕ್ಕೆ ನೀವು ಎಕ್ಸಾಂಪಲು ಸಹ ಸೇರಿಸ್ಬೋದು. ಅಂದರೆ ನೀವು ಇಲ್ಲಿ ಕ್ಲೌಡ್ ಕಂಪ್ಯೂಟರ್ ಇದೆಯಲ್ಲ, ಅದು ಪಬ್ಲಿಕ್ ಯಾವ ಥರ ಇರುತ್ತೆ, ಪ್ರೈವೇಟ್ ಯಾವ ಥರ ಇರುತ್ತೆ. ಅಂದರೆ ಕ್ಲೌಡ್ ಅಂತಂದರೆ ನಾವು ಸ್ಟೋರೇಜ್ ಅಲ್ವಾ. ಸೊ ಸ್ಟೋರೇಜ್ ಬರುತ್ತೆ, ಅದು ಪಬ್ಲಿಕ್ ಅಂತ ಅಂದರೆ ಅದು ಅಥೆಂಟಿಕೇಶನ್ ತಗೊಂಡಿರುವಂಥದ್ದು. ಪ್ರೈವೇಟ್ ಅಂದರೆ ಬೇರೆ ಬೇರೆ ಕಂಪ್ನಿಗಳು, ಈಗ ಡ್ರೈವು, ಕ್ಲೌಡು, ಔಟ್ಲುಕ್ ಇವೆಲ್ಲ ಸಹ ನಮಗೆ ಪಬ್ಲಿಕ್ ಆದರೆ, ಪ್ರೈವೇಟಲ್ಲಿ ಯಾವ ಬರ್ತವೆ ಅವನ್ನ ನೀವು ಇಲ್ಲಿ ಎಕ್ಸಾಂಪಲ್ ಸಹ ನೀವು ಕೊಡ್ಬೋದು. ಒಟ್ಟಾರೆಯಾಗಿ ಅದು ಡಿಫ್ರೆನ್ಸಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಕ್ವಶನ್ನ ಕೇಳಿದ್ದಾರೆ ನೋಡಿ, ಎಕ್ಸ್ಪ್ಲೈನ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸಸ್. ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಸೇವೆಗಳನ್ನ ವಿಧಗಳನ್ನು ವಿವರಿಸಿ. ಅಂದರೆ ನಮಗೆ ಕ್ಲೌಡ್ ಕಂಪ್ಯೂಟರ್ ಸರ್ವಿಸಸ್ಸು ಯಾವ್ಯಾವು, ಮೊದಲೇ ಕ್ಲೌಡ್ ಕಂಪ್ಯೂಟರಿಂಗ್ ಅಂದರೆ ಏನು ಅಂತ ಅದು ಬರೆದ್ಬಿಟ್ಟು ಸರ್ವಿಸಸ್ ಯಾವ ಥರ ಸಿಗುತ್ತೆ, ಅನಂತರ ಅದು ಟೈಪ್ಸ್ನ ನೀವು ಪಾಯಿಂಟ್ಸ್ನ ಬರೆದು ಅನಂತರ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್, ಲಾಸ್ಟ್ ಕ್ವಶನ್ ಈ ಪೇಪರಲ್ಲಿ, ಎಕ್ಸ್ಪ್ಲೈನ್ ಮೈಕ್ರೋಸಾಫ್ಟ್ ಅಜೂರ್ ಅಥವಾ ಅಜೂರ್ ಕ್ಲೌಡ್ ಸರ್ವಿಸಸ್. ಅಂದರೆ ಮೈಕ್ರೋಸಾಫ್ಟ್ ಅಜೂರ್ನ ಸೇವೆಗಳನ್ನು ವಿವರಿಸಿ. ಅಂದರೆ ನಮಗಿಲ್ಲ ಅಜೂರ್ ಅಂತ ಕ್ಲೌಡ್ ಸರ್ವಿಸಸಲ್ಲಿ ಮೈಕ್ರೋಸಾಫ್ಟ್ ಯಾವ ಥರ ಇಲ್ಲಿ ನಮಗೆ ಸೇವೆಗಳನ್ನ ಒದಗಿಸುತ್ತೆ ಅನ್ನೋದ್ರಿಂದ ನೀಟಾಗಿ ನೀವು ಪಾಯಿಂಟ್ಸ್ ವೈಸ್ ಬರೆದು ಅನಂತರ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಗೆ ಸೊ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, BCA, BBA, ಸೊ ಈ ಎಲ್ಲ ಡಿಗ್ರಿ ಎಕ್ಸಾಮಿನೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬೈ, ಸಿ ಯು, ಆಲ್ ದಿ ಬೆಸ್ಟ್ ಅವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.